ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಜಾಕ್ ಪಾಟ್ ಹೊಡೆದಿದೆ. ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಸಾದಿಕ್ ಪೈಲ್ವಾನ್ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನೇರ ಮಧ್ಯಪ್ರವೇಶದಿಂದ ನಡೆದ ಸಂಧಾನ ಕೊನೆಗೂ ಕೂಡ ಯಶಸ್ವಿಯಾಗಿದೆ. ಇದರಿಂದ ನಿನ್ನೆ ದಾವಣಗೆರೆಯಲ್ಲಿ ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯಲ್ಲ ಎಂದು ತೊಡೆ ತಟ್ಟಿದ್ದ ಪೈಲ್ವಾನ್ ಇದೀಗ ತಣ್ಣಗಾಗಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶಾಮನೂರು ಮೊಮ್ಮಗ ಸಮರ್ಥ ಶಾಮನೂರಿಗೆ ಟಿಕೆಟ್ ನೀಡಿದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಇದೀಗ ಕಾಂಗ್ರೆಸ್ 4 ಮನವೊಲಿಸುವಲ್ಲಿ ಯಶಸ್ವಿ ಕೂಡ ಆಗಿದೆ. ಸಿಎಂ ಸಿದ್ದರಾಮಯ್ಯ ನೇರವಾಗಿ ಮಧ್ಯಪ್ರವೇಶಿಸಿ ಬಂಡಾಯ ಶಮನ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ರನ್ನ ಮನೆಗೆ ಕರೆಸಿಕೊಂಡು ಮಾತನಾಡಿದ್ದು ಕೊನೆಗೂ ಸಂಧಾನ ಯಶಸ್ವಿಯಾಗಿದೆ. ನಂತರ ಸಾದಿಕ್ ಪೈಲ್ವಾನ್ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು ಕಾಂಗ್ರೆಸ್ ಪಕ್ಷ ಮತ್ತು ಶಾಮನೂರು ಕುಟುಂಬದ ಬಗ್ಗೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಸಾದಿಕ್ ಪೈಲ್ವಾನ್ ಏನ್ ಹೇಳಿದ್ರು ಅಂದ್ರೆ, ಸಾದಿಕ್ ಪೈಲ್ವಾನ್ ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಈ ನಾಡಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ. ಒಂದು ಮನೆಯಲ್ಲಿ ಅಣ್ಣ ತಮ್ಮಂದಿರ ನಡುವೆ ಒಡಕು ಬಂದ್ರೆ ಅದನ್ನ ಬಗೆಹರಿಸುತ್ತಾರೆ. ಶಾಮನೂರು ಶಿವಶಂಕರಪ್ಪನವರ ಕೊಡುಗೆ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಅಪಾರವಾಗಿದೆ. ಅವರ ದೂರದೃಷ್ಟಿ ಮತ್ತು ಜನರ ಅಭಿವೃದ್ಧಿಯ ಕನಸಾಗಿತ್ತು ಅಂತ ಹೇಳಿದ್ದಾರೆ. ಇನ್ನೂ ಮುಂದುವರಿಸಿ ಹೇಳ್ತಾರೆ, ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವೆಲ್ಲ ಮುಸ್ಲಿಮರು ಹೆಗಲಿಗೆ ಹೆಗಲು ಕೊಟ್ಟು ಚುನಾವಣೆಯಲ್ಲಿ ಅಧಿಕ ಮತಗಳಿಂದ ಗೆಲ್ಲಿಸ್ತೇವೆ. ನಾನು ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದೇನೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಭುಜಕ್ಕೆ ಭುಜ ಕೊಟ್ಟು ಗೆಲ್ಲಿಸುತ್ತೇನೆ ಅಂತ ಸಾದಿಕ್ ಪೈಲ್ವಾನ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಸಾದಿಕ್ ಪೈಲ್ವಾನ್ ಅವರ ನಡೆ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿತ್ತು. ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾಗುವ ಆತಂಕ ಕೂಡ ಕಾಂಗ್ರೆಸ್ ನಾಯಕರಲ್ಲಿ ತೀವ್ರವಾಗಿತ್ತು. ಈಗ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿದಿರುವುದು ಕಾಂಗ್ರೆಸ್ಗೆ ದೊಡ್ಡ ಜಯವಾಗಿದೆ. ಸಾದಿಕ್ ಪೈಲ್ವಾನ್ ಅವರು ಶಾಮನೂರು ಶಿವಶಂಕರಪ್ಪನವರ ದೀರ್ಘಕಾಲದ ಆಪ್ತ ಕಾರ್ಯಕರ್ತರಾಗಿದ್ದಾರೆ. ಅವರು 40 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದೆ ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನಗೊಂಡು ಬಂಡಾಯವೆದ್ದಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸಾದಿಕ್ ಪೈಲ್ವಾನ್ ಅವರನ್ನ ನೇರವಾಗಿ ಕರೆಸಿ ಕಾವೇರಿ ನಿವಾಸದಲ್ಲಿ ಮಾತುಕತೆ ನಡೆಸಿದರು. ಸಿಎಂ ಸಾದಿಕ್ ಪೈಲ್ವಾನ್ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸುವುದಾಗಿ, ನಿಗಮ ಮಂಡಳಿಗಳಲ್ಲಿ ಸ್ಥಾನಮಾನ ನೀಡುವುದಾಗಿ ಭರವಸೆ ನೀಡಿದರು. ಇದರ ಜೊತೆಗೆ ಮಲ್ಲಿಕಾರ್ಜುನ್ ಅವರ ನಡುವಿನ ಯಾವುದೇ ಭಿನ್ನಾಭಿಪ್ರಾಯವನ್ನ ತಾವೇ ಬಗೆಹರಿಸುವುದಾಗಿ ಹೇಳಿದ್ದಾರೆ. ಇನ್ನು ಸಾದಿಕ್ ಪೈಲ್ವಾನ್ ಅವರು ತಮ್ಮ ಹೇಳಿಕೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆಯನ್ನು ಸ್ಮರಿಸಿದ್ದಾರೆ. ಅವರ ದೂರದೃಷ್ಟಿ ಜನರ ಅಭಿವೃದ್ಧಿಯ ಕನಸು ಆಗಿತ್ತು. ನಾವೆಲ್ಲ ಮುಸ್ಲಿಮರು ಒಗ್ಗಟ್ಟಿನಿಂದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರನ್ನ ಗೆಲ್ಲಿಸುತ್ತೇವೆ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ. ಈ ನಡೆಯಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ವಿಭಜನೆಯಾಗುವ ಆತಂಕಕ್ಕೆ ಬ್ರೇಕ್ ಬಿದ್ದಿದೆ. ಸಾದಿಕ್ ಪೈಲ್ವಾನ್ ಅವರ ಬೆಂಬಲಿಗರು ಮತ್ತು ಅಲ್ಪಸಂಖ್ಯಾತ ಸಮುದಾಯವು ಈಗ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರ ಹಿಂದೆ ಒಗ್ಗಟ್ಟಿನಿಂದ ನಿಲ್ಲುವಂತ ಸಾಧ್ಯತೆ ಇದೆ. ಇದು ರಾಜಕೀಯ ಚಿತ್ರಣ. ಈಗ ಸಾದಿಕ್ ಪೈಲ್ವಾನ್ ಅವರು ಸಿದ್ದರಾಮಯ್ಯ ಅವರು ಮಾತಾಡಿದ್ದ ಮೇಲೆ ಮಾತ್ರ ನಾಮಪತ್ರ ಹಿಂಪಡಿತೀವಿ, ಇಲ್ಲ ಚುನಾವಣಾ ಕಣದಿಂದ ಹಿಂಸರಿತೀವಿ ಅನ್ನೋದಾದ್ರೆ ಇದಕ್ಕಿಂತಲೂ ಮೊದಲೇ ಮಾತಾಡಿ ನಾಮಪತ್ರವನ್ನು ಹಿಂಪಡಿಬಹುದಾಗಿತ್ತು. ಆದರೆ ಸಿದ್ದರಾಮಯ್ಯ ಕಾವೇರಿ ನಿವಾಸ ಕರೆಸಿದ್ದೇನು, ಇವರಿಗೆ ಮಾತಾಡಿದ್ದೇನು, ಈಗ ಒಂದು ಸಮುದಾಯದ ಹೆಸರು ಹೇಳಿ ರಾಜಕಾರಣ ಮಾಡಿ ಆ ಸಮುದಾಯ ನನ್ನ ಹಿಂದೆ ಇದೆ ಅಂತ ಹೇಳಿ ಮುಸ್ಲಿಮರನ್ನ ಇದೀಗ ಸಾದಿಕ್ ಪೈಲ್ವಾನ್ ವಂಚಿಸಿದ ರೀತಿ ಮಾಡಿದ್ದಾರೆ. ಯಾಕಂದ್ರೆ ನ್ಯಾಯಯುತವಾಗಿ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಅವರಿಗೆ ಟಿಕೆಟ್ ಸಿಗಬೇಕಾಗಿತ್ತು. ಟಿಕೆಟ್ ಸಿಕ್ಕಿಲ್ಲ. ಒಂದೇ ಕುಟುಂಬದವರಿಗೆ ಪದೇ ಪದೇ ಕೊಡ್ತಾರೆ. ಮತ್ತು ಕಾಂಗ್ರೆಸ್ ಪಕ್ಷದವರಿಗೆ ಕೇಳಿದ್ರೆ ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವಾಗಲೂ ಯಾರೇ ಅಭ್ಯರ್ಥಿ ಮರಣ ಹೊಂದಿದ್ರು ಅವರ ಮಕ್ಕಳಿಗೆ ಅಥವಾ ಯಾರಿಗಾದ್ರೂ ಟಿಕೆಟ್ ಕೊಡೋದು ನಮ್ಮ ಸಂಪ್ರದಾಯ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಈಗ ಅಲ್ಪಸಂಖ್ಯಾತರನ್ನ ಪ್ರತಿನಿಧಿಸುವಂತಹ ಸಾದಿಕ್ ಪೈಲ್ವಾನ್ ಅವರು ಸಿದ್ದರಾಮಯ್ಯ ಹೇಳಿದ್ರುವಂತ ಈಗ ಅಲ್ಪಸಂಖ್ಯಾತರ ನೆನಪು ಹಾರು ಹೋಯ್ತಾ? ಹಾಗಿದ್ರೆ ಅವರಿಗೆ ನಿಮಗೆ ಅಲ್ಪಸಂಖ್ಯಾತರ ಹಿತಾಸಕ್ತಿ ಮುಖ್ಯವೋ ಅಥವಾ ನಿಮ್ಮ ಹಿತಾಸಕ್ತಿ ಮುಖ್ಯವೋ ಅನ್ನೋದು ಈಗ ರಾಜ್ಯದ ಜನ ನಿಮ್ಮನ್ನ ಪ್ರಶ್ನೆ ಮಾಡುವ ರೀತಿಯಾಗಿದೆ. ಇಲ್ಲ, ನಮ್ಮ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿದೆ, ಅವ್ರ ಪದೇ ಪದೇ ಕುಟುಂಬದವರಿಗೆ ಟಿಕೆಟ್ ಸಿಗ್ತಾ ಇದೆ ಅಂತ ನೀವೆಲ್ಲರೂ ಹೇಳಿದ್ರಿ. ಈ ಕೊನೆ ಕ್ಷಣದಲ್ಲಿ ನೀವೇ ಹೋಗಿ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಯ್ತೀರಿ ಅಂದ್ರೆ ಕೊನೆಗೆ ನಿಮ್ಮ ಸಮುದಾಯದವರು ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದಕ್ಕೂ ನಿರಾಶನೇ ಆಯ್ತು. ಈಗ ನಿಮ್ಮ ಸಮುದಾಯದ ಜನ ನಿಮ್ಮ ಮೇಲೆ ಯಾವ ರೀತಿಯ ಭರವಸೆಯನ್ನು ಇಟ್ಕೊಳ್ಬೇಕು? ಏನೇ ಆದ್ರೂ ಕೊನೆಗೆ ಅವರು ಶಾಮನೂರ್ ಕುಟುಂಬಕ್ಕೆ ಬಗ್ತಾರ್ರಿ, ಅವ್ರಿಗೆ ತಲೆ ಬಾಗ್ತಾರ್ರಿ ಅನ್ನೋ ಟಾಕ್ ಈಗ ಶುರುವಾಗಿದೆ. ಇದರಿಂದ ಪೈಲ್ವಾನ್ ಅವರು ತಮ್ಮ ಅಸ್ತಿತ್ವವನ್ನು ತಾವೇ ಕಡಿಮೆ ಮಾಡಿಕೊಂಡ ಹಾಗೆ ಆಗಿದೆ.
ಆದರೆ ಪೈಲ್ವಾನ್ ಅವರು ಯಾವಾಗಲೂ ಪೈಲ್ವಾನ್ರ ರೀತಿಯಾಗಿರ್ಬೇಕಿತ್ತು. ಆದರೆ ಪೈಲ್ವಾನ್ರು ಈಗ ದಾವಣಗೆರೆ ಬೆಣ್ಣೆಯಾಗಿ ಕರಗಿ ಹೋಗಿದ್ದಾರೆ. ಇದರಿಂದ ಪೈಲ್ವಾನ್ ಅವರ ವರ್ಚಸ್ಸು ಪೈಲ್ವಾನ್ಗಿರಿಯಾಗಿ ಉಳಿದಿಲ್ಲ. ಈಗ ಬೆಣ್ಣೆ ತರ ಕರಗಿ ಹೋಗ್ತಾರೆ ಪೈಲ್ವಾನ್. ಸಿದ್ದರಾಮಯ್ಯ ಹೇಳಿದ್ರೆ, DK ಹೇಳಿದ್ರೆ ಕರಗಿ ಹೋಗ್ತಾರೆ ಅಂದಮೇಲೆ ಮುಂದಿನ ಸಲ ಅಲ್ಪಸಂಖ್ಯಾತರು ನಿಮ್ಮನ್ನ ಅಲ್ಪಸಂಖ್ಯಾತರ ಲೀಡರ್ ಅಂತ ಹೇಗೆ ನಂಬಬೇಕು ಸಾದಿಕ್ ಪೈಲ್ವಾನ್ ಅವರೇ? ನಿಮಗೆ ಈಗ ನಿಮ್ಮ ರಾಜಕೀಯ ಹಿತಾಸಕ್ತಿಗೆ ನೀವು ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಿ, ಆಗಲಿ, ಒಳ್ಳೇದಾಗಲಿ. ಆದರೆ ಒಂದು ಸಮುದಾಯದ ಹೆಸರು ಹೇಳಿ ಈ ರೀತಿ ರಾಜಕಾರಣ ಮಾಡಿ ಕೊನೆಯ ಟೈಮಲ್ಲಿ ಹಿಂಸರಿಯೋದು ಒಳ್ಳೆಯ ರಾಜಕೀಯ ಅಲ್ಲ. ಮುಂದಿನ ಸತಿ